ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ದಿನಕ್ಕೆ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ನಾವಿವತ್ತು ಹೊಲ್ದ ಹತ್ರ ಹೋಗ್ತಾ ಇದ್ವಿ. ಬೆಳಿಗ್ಗೆ ಎದ್ದ ತಕ್ಷಣನೇ ಅಲ್ಲಿ ಮಲ್ಲಿಗೆ ಹೂ ಬಿಟ್ಟಿದೆಯಾ ನೋಡ್ಕೊಂಡು ಬರೋಣ ಅಂತ. ಮತ್ತು ನಮಗೂ ಸ್ವಲ್ಪ ಫ್ರೆಶ್ ಏರ್ ತೊಗೊಂಡಂಗೆ ಆಗುತ್ತೆ ಅಂತ ಕೂಡ ಹೋಗಿದ್ವಿ. ಬಂದ ತಕ್ಷಣ ಲೆಮನ್ ವಾಟರ್ ಕುಡಿದ್ಬಿಟ್ಟು ನಾನೊಂದು ಹೆಲ್ದಿ ಸಲಾಡ್ನ ಮಾಡ್ತಾಯಿದ್ದೀನಿ. ರಾತ್ರಿ ಇಡೀ ನೆನೆಸಿದ ಹೆಸರು ಕಾಳನ್ನ ಹಬೆಯಲ್ಲಿ ಬೇಯಿಸ್ಕೊಬೇಕು. ಅಂದರೆ ಕಂಪ್ಲೀಟ್ ಬೆಂದಿರಬಾರ್ದು, ಹಾಗೆ ಹಸಿನೂ ಇರಬಾರ್ದು. ಆ ಥರ ಮೀಡಿಯಮಾಗಿ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡಿರೋಂಥ ಹೆಸರು ಕಾಳನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡಿದ್ದೀನಿ. ಅದಕ್ಕೆ ಕ್ಯಾರೆಟ್ ತುರಿ ಮತ್ತು ಹುರಿದಿಟ್ಕೊಂಡಿದ್ದಂಥ ಕಡಲೆ ಬೀಜ, ಹಾಗೆ ತುರಿದಿರುವಂತಹ ಕಾಯಿ ಮತ್ತು ಕಾಯಿಗೆ ಸ್ವಲ್ಪ ಹಸಿರು ಮೆಣಸಿಕಾಯಿ ಹಾಕಿ ಅದನ್ನು ಮಿಕ್ಸಿಲಿ ಆಡಿಸ್ಕೊಂಡು ಅದು ಸ್ವಲ್ಪ ಹಾಕ್ತಾಯಿದ್ದೀನಿ ಖಾರಕ್ಕೆ. ಹಾಗೆ ಲೆಮನ್ ಜ್ಯೂಸ್ ಕೂಡ ಹಾಕ್ತಾಯಿದ್ದೀನಿ, ಒಂದೆರಡು ಹನಿ. ಇನ್ನೊಂದು ಏನಂದರೆ ಹಸಿರು ಮೆಣಸಿನ್ಕಾಯಿನ ಹಾಗೇ ಕಟ್ ಮಾಡಿ ಹಾಕ್ಬೋದು, ಆದರೆ ಬಾಯಿಗೆ ಸಿಗುತ್ತೆ ಚೆನ್ನಾಗಿರಲ್ಲ. ಬಟ್ ಈ ಥರ ನುಣ್ಣಗೆ ರುಬ್ಕೊಂಡು ಹಾಕಿದ್ರೆ ಈವನ್ ಆಗಿ ಮಿಕ್ಸ್ ಆಗುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ನಮ್ಮ ಹೆಲ್ದಿ ಸಲಾಡ್ ರೆಡಿ ಆಯಿತು. ಹಾಗೆ ಚಿತ್ರಾನ್ನ ಕೂಡ ಮಾಡಿದೆ. ಚಿತ್ರಾನ್ನ ಕ್ವಾಂಟಿಟಿ ಸ್ವಲ್ಪ ತೊಗೊಂಡು ಸಲಾಡ್ನ ಜಾಸ್ತಿ ತೊಗೊಂಡಿದ್ದೀನಿ. ಹೆಸರು ಕಾಳು ಪ್ರೋಟೀನ್, ಹಾಗೆ ಕಡಲೆ ಬೀಜ ಕೂಡ ಪ್ರೋಟೀನ್, ಒಂಥರ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಆದಂಗೆ ಆಯಿತು ನನಗೆ. ಇನ್ನು ಸಂಜೆಗೆ ಮದುವೆ ಇದೆ, ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ದೀನಿ. ನಮ್ಮ ಸೋದರತ್ತೆಯ ಮಗನ ನಾದಿನಿ ಮದುವೆ. ನಾವು ಫ್ಯಾಮಿಲಿ ಸಮೇತ ಎಲ್ಲರೂ ಹೋಗ್ತಾಯಿದ್ದೀವಿ. ಕ್ಯಾಮ್ರಾದ ಆಪ್ಷನಲ್ಲಿ ಏನೋ ಬೈ ಮಿಸ್ಟೇಕಾಗಿ ಚೇಂಜಸ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಫ್ರಂಟ್ ಕ್ಯಾಮ್ರಾ ಬೂದಿಗೆ ಬರ್ತಾಯಿದೆ. ಹಂಗಾಗಿ ನಾನು ಮೇಕಪ್ ಮಾಡ್ತಾ ಇರೋದು ವೇರಿಯೇಷನ್ ಗೊತ್ತಾಗ್ತಾಯಿಲ್ಲ. ನಾನು ಆಮೇಲೆ ಅಬ್ಸರ್ವ್ ಮಾಡಿದೆ, ಹೌದಲ್ವ ಏನು ವೇರಿಯೇಷನ್ ಗೊತ್ತಾಗ್ತಾಯಿಲ್ಲ ಅಂತೇಳಿ. ಸೆಟ್ಟಿಂಗ್ಸಲ್ಲಿ ಹೋದಾಗ ಗೊತ್ತಾಯಿತು ಏನೋ ಒಂದು ಆಪ್ಷನ್ಸ್ ಕೂತ್ಬಿಟ್ಟಿದೆ ಅಂತ. ಅದನ್ನು ಚೇಂಜ್ ಮಾಡಿದಾಗ ಈ ರೀತಿ ಕನ್ವರ್ಟ್ ಆಯಿತು. ನನ್ನ ಹಸ್ಬೆಂಡು ಪ್ರೀವಿಯಸ್ ವೀಡಿಯೋಸ್ನ ನೋಡಿ ಹೇಳ್ತಾನೆ ಇದ್ರು, ಏನಕ್ಕೆ ಈ ಥರ ಬೂದಿಗೆ ಬರ್ತಾಯಿದೆ ಕ್ಯಾಮ್ರಾ ಅಂತ. ಆಮೇಲೆ ಗೊತ್ತಾಯಿತು ಏನೋ ಮಿಸ್ಟೇಕ್ ಆಗಿ ಅಲ್ಲಿ ಸೆಟ್ಟಿಂಗ್ಸ್ ಚೇಂಜ್ ಆಗಿದೆ ಅಂತ. ಅದನ್ನು ಚೇಂಜ್ ಮಾಡಿದಾಗ ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿ ಬರ್ತಾಯಿತ್ತು. ಇನ್ನು ಈ ಸ್ಯಾರಿನ ನಾನು ಯುಗಾದಿ ಹಬ್ಬಕ್ಕೇನೋ ಹಾಕೊಳ್ಳೋಣ ಅಂತ ತೊಗೊಂಡಿದ್ದೆ. ಯುಗಾದಿ ಹಬ್ಬ ಮಾಡಲಿಲ್ಲ, ಸೊ ಹಂಗಾಗಿ ಅದು ಹಂಗೇನೇ ಇತ್ತು. ಇವಾಗ ವೇರ್ ಮಾಡ್ತಾಯಿದ್ದೀನಿ. ರೆಡಿಯಾಗಿ ಹೊರಡೋಷ್ಟರಲ್ಲಿ ಒಂದು 7:15 ಆಗಿತ್ತು. ನಾನು, ನನ್ನ ಹಸ್ಬೆಂಡ್, ನಮ್ಮ ಅತ್ತೆ, ಹಾಗೆ ನಮ್ಮ ಅಜ್ಜಿ ಮತ್ತು ನಮ್ಮ ಇನ್ನೊಬ್ಬರು ಅತ್ತೆನ ಕರ್ಕೊಂಡು ಹೊರಟ್ವಿ. ಅಲ್ಲಿಗೆ ತಲುಪೋಷ್ಟರಲ್ಲಿ ಒಂದು 8 ಗಂಟೆ ಆಗಿತ್ತು. ಆದರೆ ಅಲ್ಲಿ ಹುಡುಗನೇ ಬಂದಿರಲಿಲ್ಲ ಇನ್ನೂ ಅಡುಗೆ ಎಲ್ಲ ಮಾಡ್ತಾನೇ ಇದ್ದರು. ಸ್ವಲ್ಪ ಲೇಟಾಗಿ ಹೋಗಿದ್ದು, ಹಾಗಾಗಿ ಅಲ್ಲೇ ಪಕ್ಕದಲ್ಲಿದ್ದ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಹಾಗೆ ಸುತ್ತಮುತ್ತ ತಿರುಗಾಡ್ಕೊಂಡು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಮ್ಮ ಮಾವ ಮನೆಗೆ ಹೋಗಿ ಅಲ್ಲೊಂದು ಅರ್ಧ ಗಂಟೆ 3/4 ಗಂಟೆ ಇದ್ದು ಮತ್ತೆ ವಾಪಸ್ ಬಂದು ಮದುವೆ ಅಟೆಂಡ್ ಮಾಡಿದ್ವಿ. ಮನೆಗೆ ಹೋಗೋಷ್ಟರಲ್ಲಿ 11 ಗಂಟೆ ಮೇಲೆ ಆಗೋಗಿತ್ತು. ಮತ್ತು ಇವತ್ತಿಂದ ನನ್ನ ಡಯೆಟು ನಿಜವಾಗ್ಲೂ ತಪ್ಪೋಯ್ತು ಅಂತಲೇ ಹೇಳ್ಬೋದು. ಇಲ್ಲಿಂದ ನಾಳೆಗೆ ಮತ್ತೆ ಈ ಮದುವೆ ಅಟೆಂಡ್ ಮಾಡೋಕ್ಕೆ ಬಂದ್ವಿ. ಅಲ್ಲಿಂದ ಮತ್ತೆ ನಮ್ಮ ತಾಯಿ ಮನೆಗೆ ಹೋಗೋ ಸಿಚುವೇಶನ್ ಎಲ್ಲ ಬಂತು. ನಾನು ನೆಕ್ಸ್ಟು ವ್ಲಾಗಲ್ಲಿ ಹೇಳ್ತೀನಿ. ಸೀರಿಯಸ್ಲಿ 1-1.5 kg ಮತ್ತೆ ಗೇನ್ ಆದೆ ನನ್ನ ವೆಯ್ಟು. ಹೇಳ್ತೀನಿ ಅದ್ರ ಬಗ್ಗೆ. ಸೊ ಮದುವೆ ತುಂಬ ಚೆನ್ನಾಗಾಯಿತು. ಊಟ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು. ಆ್ಯಕ್ಚುಲಿ ಬಿಸಿ ಊಟ ನಾವು ತಿಂದಿದ್ದು, ಯಾಕಂದರೆ ಲೇಟಾಗಿ ಮಾಡಿದ್ರಿಂದ ನಮಗೆ ಹಾಗೆ ಊಟ ಫ್ರೆಶ್ ಆಗಿತ್ತು. ನೀನೇ ಮಾಡ್ಕಪ್ಪ, ನಾನು ಬರಕ್ಕಿಲ್ಲ. ಮದುವೆ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಲೇಟ್ ಆಗೋಯ್ತು, ತುಂಬ ಲೇಟ್ ಆಗೋಯ್ತು. ಫುಲ್ ಸೆಕೆ ಆಗೋಯ್ತು. ಈ ಸೆಕೆಲ್ಲಂತೂ ನಿಲ್ಲುವ ಕಾಲ. ಈ ಸೀರೆ ಆ್ಯಕ್ಚುಲಿ ಇದು ರೇಷ್ಮೆ ಸೀರೆ ಅಲ್ಲ, ತುಂಬ ಸಿಂಪಲ್ ಸೀರೆ, ಬಟ್ ಕೂತ್ಕೊಳ್ಳೋಕ್ಕಾಗ್ತದೆ ಅಷ್ಟು ಸೆಕೆ. ನಾನು ತೋರಿಸ್ಬೇಡ ಅಂದ್ರು ನನ್ನೇ ತೋರಿಸೋ ಥರ ಮಾಡ್ತಾ ಇದ್ದೆ. ಅಲ್ಲಿ ಜಿನಿ ಹಾಕಿಬಿಟ್ಟಿದ ಹಾಕ್ತೀನಿ ಕಂಟೆಂಟ್ ಇದು. ಕಂಟೆಂಟ್ ಇದೆಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಕ್ಯೂಟ್ ಒಳ್ಳೆ ಇಲಿ ಮರಿ ಥರ ಕೂತಿದೆ. ಇಲಿ ಅಲ್ಲ, ಇದು ಏನಂತ ರ್ಯಾಬಿಟ್ ಥರ. ಓಕೆ, ಈ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಮಾಡ್ತಾಳೆ. ಈಗ ಎಲ್ಲೋ ಅಮ್ಮ ಮಲ್ಕೊಳ್ಳೋದು. ಮುಗೀತು, ಇವತ್ತಿನ ದಿನ ಮುಗೀತು. ಇನ್ನಿದು ಬೆಳಗ್ಗೆ ಸ್ವಲ್ಪ ಲೇಟಾಗೇ ಇದ್ವಿ, ಯಾಕಂದರೆ ಬಂದದ್ದು ಲೇಟ್ ಆಯ್ತಲ್ವ. ಮತ್ತು ಇನ್ನೊಂದು ಬೆಳಗ್ಗೆ ಮದುವೆಗೆ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ರಾತ್ರಿ ಹೇಗಿದ್ರೂ ಲೇಟ್ ಆಯಿತು, ಬೆಳಗ್ಗೆನೂ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋದು ನಮ್ಮ ಒಂದು ಪ್ರಿಡಿಕ್ಷನು. ಅದಕ್ಕೋಸ್ಕರ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನನಗೋಸ್ಕರ ನಾನು ಓಮ್ ಕಾಳ್ದು ನೀರು ಮಾಡ್ಕೊಂಡಿದ್ದೆ. ಅಂದರೆ ಓಮ್ ಕಾಳನ್ನ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಕುಡಿಯೋದು. ಡೈಜೆಷನ್ಗೆ ತುಂಬ ಒಳ್ಳೆಯದು. ಯಾಕಂದರೆ ನಮಗೆ ಡೈಜೆಷನ್ ಪ್ರಾಬ್ಲಮ್ ಜಾಸ್ತಿ, ಅಂದರೆ ಬೇಗ ಡೈಜೆಷನ್ ಆಗೋಲ್ಲ, ತುಂಬ ಲೇಟು. ಹಂಗಾಗಿ ನಾನು ಈ ಥರದ್ದು ನೀರು ಕುಡಿತಾ ಇರ್ತೀನಿ. ಇದನ್ನು ಕುಡ್ಕೊಂಡು ಆನಂತರ ಪಪ್ಪಾಯ ಇತ್ತು, ಪಪ್ಪಾಯನ ಕಟ್ ಮಾಡಿ ಪಪ್ಪಾಯನೂ ತಿಂದ್ಕೊಂಡು ತೋಟಕ್ಕೆ ಹೋಗಿ ತೋಟದಲ್ಲಿ
ಅವು ಮತ್ತು ಹಣ್ಣುಗಳು ಏನೇನಿತ್ತು ಅದೆಲ್ಲ ಕಿತ್ಕೊಂಡು ಬಂದು ಮನೆಗೆ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ವಾಕ್ ಮಾಡಿದ್ವಿ ಇವತ್ತು ಆಫ್ಟರ್ ಲಾಂಗ್ ಟೈಮ್. ಇಬ್ಬರು ಗಂಡ ಹೆಂಡ್ತಿ ಇಬ್ಬರು ತುಂಬ ದಿನ ಆಗಿತ್ತು ಈ ಥರ ಇಬ್ಬರು ಜೊತೆಲಿ ವಾಕ್ ಮಾಡಿ. ಟೈಮ್ ಸಿಗಲ್ಲ ನಮಗೆ. ನಮ್ಮ ಮನೆಯವ್ರಿಗೆ ನೈಟ್ ಡ್ಯೂಟಿ ಇರುತ್ತೆ, ಅವ್ರು ಬೇಗ ಏಳಲ್ಲ. ಇಲ್ಲಾಂದರೆ ಮಧ್ಯಾಹ್ನ ಬಿಸಿಲಲ್ಲಿ ವಾಕ್ ಮಾಡೋಕ್ಕಾಗಲ್ಲ, ಮಾಡಿದ್ರೆ ಸಂಜೆ ಮಾಡಬೇಕು ಇಲ್ಲ ಬೆಳಗ್ಗೆ ಮಾಡಬೇಕು. ನೈಟ್ ಡ್ಯೂಟಿ ಇದ್ದಾಗ ಸಂಜೆ ಕೆಲಸ ಇರುತ್ತೆ, ಬೆಳಿಗ್ಗೆ ಏಳೋದು ಲೇಟ್ ಆಗಿಬಿಡುತ್ತೆ, ವಾಕ್ ಮಾಡೋಕ್ಕಾಗಲ್ಲ. ಈ ಥರ ರಜಾ ಇದ್ದಾಗ ನಾವು ವಾಕ್ ಮಾಡ್ತೀವಿ ಜೊತೆಲಿ. ಇಟ್ಸ್ ಅ ಬೆಸ್ಟ್ ಟೈಮ್ ಫಾರ್ ಅಸ್. ಯಾಕಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ನಮಗೆ ನೇಚರಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡೋದು. ಹಂಗೂ ಈಗ ಸಮ್ಮರ್ ಅಲ್ವಾ, ಬೇಗ ಬಿಸಿಲು ಬಂದುಬಿಡುತ್ತೆ. ನಾವು ಹೋಗೋಷ್ಟರಲ್ಲಿ ಬಿಸಿಲೇ ಇತ್ತು. ನಾವು ಹಂಗಾಗಿ ನಮ್ಮ ಅಜ್ಜಿ ಮನೆ ತೋಟದಲ್ಲಿ ನೆರಳಲ್ಲೇ ವಾಕ್ ಮಾಡಿದ್ವಿ ಒಂದಷ್ಟು ದೂರ. ಮತ್ತು ಅಲ್ಲಿಂದ ಬಂದು ಇವಾಗ ರೆಡಿ ಆಗ್ತಾಯಿದ್ದೀನಿ. ನಾನು ಸೀರೆ ಹಾಕ್ತಾಯಿಲ್ಲ, ಡ್ರೆಸ್ಸೇ ಹಾಕ್ತಾಯಿದ್ದೀನಿ. ನನಗೆ ಈ ಸೆಕೆಯಲ್ಲಿ ಸೀರೆ ವೇರ್ ಮಾಡೋಕ್ಕಾಗಲ್ಲ, ಅಷ್ಟು ಸೆಕೆ. ನಾನು ಮೇಕಪ್ ಆಗಿದ್ದೀನಿ, ಆಮೇಲೆ ಎಷ್ಟು ಸ್ವೆಟ್ ಆಗಿದ್ದೀನಿ ನೀವೇ ನೋಡ್ಬೋದು. ನನಗೆ ಅದಕ್ಕೆ ಸೊಲ್ಯೂಷನ್ನೇ ಸಿಗ್ತಾಯಿಲ್ಲ. ನಾನು ರಿಸರ್ಚ್ ಮಾಡ್ತಾಯಿದ್ದೀನಿ ಇದಕ್ಕೆ ಏನು ಮಾಡೋದು, ಈ ಥರ ಮೇಕಪ್ ಆದಾಗೆಲ್ಲ ಸ್ವೆಟ್ ಆಗದೇ ಇರೋಕ್ಕೆ ಅಂತ. ಒಂದೊಂದು ಟೈಮ್ ಮೇಕಪ್ ಮಾಡ್ಕೊಳ್ಳೋಕ್ಕೂ ಬೇಜಾರು ಅನಿಸ್ಬಿಡುತ್ತೆ, ಯಾಕೆಂದರೆ ನೋ ಯೂಸ್ ಅಲ್ವಾ. ಆ ಥರ ಸ್ವೆಟ್ ಆದರೆ ಏನು ಯೂಸೇ ಇಲ್ಲ, ಅದು ಮಾಡಿಕೊಂಡ್ರು ಹಂಗೆ ಇದ್ರೂ. ವಿತೌಟ್ ಮೇಕಪ್ಪೇ ತುಂಬ ನ್ಯಾಚುರಲಾಗಿ ಚೆನ್ನಾಗಿ ಕಾಣಿಸ್ತೀವಿ ಅನಿಸುತ್ತೆ ಈ ಟೈಮಲ್ಲಿ. ಆದರೆ ಬಿಸಿಲಲ್ವಾ, ಏನೂ ಮಾಡೋಕ್ಕಾಗಲ್ಲ, ನಾವು ಕ್ರೀಮ್ಸ್ ಹಾಕಲೇಬೇಕಾಗತ್ತೆ. ಇನ್ನೂ ಟ್ಯಾನ್ ಆಗಿಬಿಡುತ್ತೆ. ನನಗಂತೂ ಬಿಸಿಲಿಗೆ ಬೇಗ ಟ್ಯಾನ್ ಆಗಿ ಹೋಗ್ಬಿಡ್ತೀನಿ. ನಮ್ಮ ಅಜ್ಜಿ ಎರಡೇ ಎರಡು ಹಲಸಿನಣ್ಣು ತೊಗೊಂಡು ಬಂದಿದ್ದರು. ಇಲ್ಲ ಅವ್ರು ತಿಂದ್ಬಿಟ್ಟು ನಂಗೆ ಬರೀ 2 ಇಟ್ಟಿದ್ರೋ ಗೊತ್ತಿಲ್ಲ, ಒಟ್ಟಲ್ಲಿ ಎರಡೇ ಹಲಸಿನಣ್ಣನ್ನ ಕೊಟ್ಟರು ನನ್ನ ಕೈಗೆ, ನಾನೇ ತಿಂದ್ಕೊಂಡೆ. ಇನ್ನೂ ಮದುವೆಗೆ ನಾವು ಕರೆಕ್ಟ್ ಟೈಮ್ಗೆ ಹೊರಟ್ವಿ ಅಂತ ಅನ್ನಿಸ್ತು. ಎಲ್ಲ ತಾಳಿಕಟ್ಟೆಲ್ಲ ಆಗಿತ್ತು, ಧಾರೆ ಉಯ್ಯೋ ಟೈಮ್ಗೆ ಹೋದ್ವಿ. ಧಾರೆ ಉಯ್ದುಬಿಟ್ಟು ಒಂದಷ್ಟು ಹೊತ್ತು ಎಲ್ಲರ ಜೊತೆ ಮಾತಾಡ್ಕೊಂಡು ಕೂತಿದ್ವಿ. ಊಟದ ಹತ್ರ ತುಂಬ ರಶ್ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಊಟ ಮಾಡೋದು ಲೇಟ್ ಆಯಿತು. ಆದರೆ ಬೋರಿಂಗ್ ಏನಾಗಲಿಲ್ಲ, ಯಾಕಂದರೆ ಆರ್ಕೆಸ್ಟ್ರಾ ಎಲ್ಲ ಆರ್ಗನೈಸ್ ಮಾಡಿದರು, ಅವ್ರು ತುಂಬ ಚೆನ್ನಾಗಿ ಹಾಡು ಆಡ್ತಾಯಿದ್ರು. ನಾವು ಹಾಡು ಕೇಳ್ಕೊಂಡು ಆರಾಮಾಗಿ ಒಂದಷ್ಟು ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಊಟಕ್ಕೆ ಹೋದ್ವಿ. ಊಟ ಅಂತೂ ರಾತ್ರಿನೂ ತುಂಬ ಚೆನ್ನಾಗಿತ್ತು, ಬೆಳಗ್ಗೆ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಅಡುಗೆ ಮಾಡಿದ್ದು ಬಂದು ನನ್ನ ತಂದೆ ಇದ್ದಾರಲ್ಲ, ಅವರ ಅಕ್ಕನ ಮೊಮ್ಮಗ. ಕ್ಯಾಟ್ರಿಂಗ್ ಎಲ್ಲ ಮಾಡ್ತಾರೆ ಅವರು, ತುಂಬ ಚೆನ್ನಾಗಿ ಮಾಡಿದರು. ಇನ್ನು ಊಟ ಮಾಡಿಕೊಂಡು ನಮ್ಮ ತಾಯಿ ಮನೆಗೆ ಹೋಗೋದು ಅಂತ ಡಿಸೈಡ್ ಆಗಿ ಬಂದಿದ್ದೀವಿ. ನಿನ್ನೆ ರಾತ್ರಿಯೇ ನಮ್ಮ ತಾಯಿ ಫೋನ್ ಮಾಡಿದರು, ನೀನು ಊರಿಗೆ ಬರಬೇಕು ಇವತ್ತು ಮದುವೆ ಮುಗಿಸ್ಕೊಂಡು ಅಂತ. ನಾನು ತುಂಬ ದಿನ ಆಗಿತ್ತು ನಮ್ಮ ತಾಯಿ ಮನೆಗೆ ಹೋಗೇ ಇರಲಿಲ್ಲ. ಮತ್ತು ನಮ್ಮ ಅಕ್ಕನೂ ಬರ್ತಾಯಿದ್ರು, ನಮ್ಮ ಅಕ್ಕನ ಮಕ್ಕಳು ಬರ್ತಾಯಿದ್ರು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆಯಿತು ಅಂತ ಒಪ್ಕೊಂಡು ಹೊರಡ್ತಾ ಇದ್ವಿ. ನಾನು ನನ್ನ ಹಸ್ಬೆಂಡ್ ಜೊತೆಗೆ ನಮ್ಮ ಅತ್ತೆನೂ ಬರ್ತಾಯಿದ್ದಾರೆ. ಅವರು ಮಾರನೇ ದಿನಕ್ಕೆ ಹೊರಟ್ಬಿಡ್ತಾರೆ, ಅವ್ರ ಕೆಲಸ ಇದೆ. ನಮ್ಮ ಅಕ್ಕ ಸ್ಕೂಲ್ ಟೀಚರ್, ಅವರು ಈ ಥರ ಸಮ್ಮರ್ ಹಾಲಿಡೇಸಲ್ಲಷ್ಟೇ ಸಾಕಷ್ಟು ಫ್ರೀ ಇರ್ತಾರೆ, ಇಲ್ಲಾಂದರೆ ಈ ಥರ 4-5 ದಿನ ಇರೋಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಸಮ್ಮರ್ ಹಾಲಿಡೇಸಲ್ಲಿ ಮತ್ತು ಈ ದಸರಾ ರಜಾದಲ್ಲಿ ಒಂದು ವಾರ, ಒಂದು 4-5 ದಿನ ಈ ಥರ ಉಳ್ಕೊಳ್ಳೋದು. ಹಾಗೆ ಹೋಗ್ತಾ ಮಧ್ಯದಲ್ಲಿ ಕಲ್ಲಂಗಡಿ ಹಣ್ಣು, ಹಾಗೆ ಐಸ್ ಕ್ರೀಮ್ ಎಲ್ಲ ತಗೊಂಡು ಹೊರಟ್ವಿ. ಮನೆಗೆ ಹೋದ ತಕ್ಷಣವೇ ನಮ್ಮ ತಾಯಿ ಚಿಕನ್, ಮಟನ್ ಎಲ್ಲ ತರಿಸ್ಬಿಟ್ಟಿದ್ರು. ನಾನು ಹಂಗೂ ಹೇಳಿದ್ದೆ, ಮದುವೆಯಿಂದ ಈಗ ತಾನೇ ಊಟ ಮಾಡ್ಕೊಂಡು ಬಂದಿದ್ದೀವಿ, ತುಂಬ ಹೆವಿ ಅನಿಸ್ಬಿಡುತ್ತೆ, ಒಂದು 2 ದಿನ ಬಿಟ್ಟು ಮಾಡೋಣ ಅಂತ. ಆದರೆ ನಮ್ಮ ಅತ್ತೆ, ನಮ್ಮ ಅಜ್ಜಿ ಎಲ್ಲ ಇದ್ದಿದ್ದರಿಂದ ಮಾಡಿಬಿಡೋಣ ಅಂತ ಮಾಡಿದ್ರು. ಅವರು ಹೊರಟೋಗ್ಬಿಡ್ತಾರೆ, ನಮ್ಮ ಅತ್ತೆ ಕೆಲಸ ಇದೆ ಹೊರಟೋಗ್ಬಿಡ್ತಾರೆ. ನಮ್ಮ ಅಜ್ಜಿಗೆ ಏನೂ ಇಲ್ಲ, ಇರೋ ಅಂದರೂ ಇರೋದಿಲ್ಲ. ಅವರು ರೀಸನ್ ಕೊಡೋದು ಕೋಳಿಗೇನಾದ್ರು ಪ್ರಾಬ್ಲಮ್ ಆಗಿಬಿಡತ್ತೆ ಅಂತ. ನೋಡಿ ಹಿಂಗೆ ಮೊಮ್ಮಕ್ಕಳಿಗಿಂತ ಕೋಳಿ ಇಂಪಾರ್ಟೆಂಟ್. ಹಾಗೆ ಮನೆಯಲ್ಲಿ ಹಲಸಿನಣ್ಣಿತ್ತು, ಹಲಸಿನಣ್ಣು ಕಟ್ ಮಾಡ್ತಾಯಿದ್ದಾರೆ. ನಮ್ಮ ಮನೆಯ ಮರದ ಹಲಸಿನಣ್ಣಂತೂ ಅಮೃತ ಥರ ಇರುತ್ತೆ. ನಾನಂತೂ ಸಿಕ್ಕಾಪಟ್ಟೆ ತಿಂದೆ. ಎಷ್ಟು ತಿಂದೆ ಅಂದರೆ 1.5 kg ಜಾಸ್ತಿ ಆಗಿದ್ದೀನಿ, ಅಷ್ಟು ತಿಂದಿದ್ದೀನಿ. ಇನ್ನೂ ಚಿಕನ್ ಎಲ್ಲ ತಂದಿದ್ರಲ್ವ, ನಾನು ಹೇಳ್ದೆ ನಾನು ಚಿಕನ್ ತಿನ್ನಲ್ಲ, ನಾನು ಬಿಟ್ಬಿಟ್ಟಿದ್ದೀನಿ ಅಂತ. ಹೌದು, ನಾನು ಚಿಕನ್, ಮಟನ್ ಎರಡನ್ನೂ ಬಿಡುವ ಸ್ಟೇಜಲ್ಲಿದ್ದೀನಿ, ಸ್ವಲ್ಪನೇ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೂ ನಮ್ಮ ತಾಯಿ ಹಿಂಸೆ ಮಾಡಿ ತಿನ್ನಿಸಿದ್ರು, ಏನೂ ಮಾಡೋಕ್ಕಾಗಲ್ಲ, ತಿಂದೆ. ಈ ಥರ ತಿನ್ನು 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 ಅಂದಾಗ ತಿಂದೇ ಇರೋಕ್ಕೆ ಮನಸ್ಸಾಗಲ್ಲ, ತಿಂದೆ. ಇನ್ನೊಂದು ವಿಚಾರ ಹೇಳಬೇಕು, ನಾನು ಈ ಥರ ವೆಯ್ಟ್ ಗೇನ್ ಆಗೋಕ್ಕೆ ಕಾರಣವೇ ನಮ್ಮ ತಾಯಿ. ತಿನ್ನಿಸೋದು ಹಿಂಗೇನೆ, ಆಮೇಲೆ ದಪ್ಪ ಅಂತ ಅನ್ನೋದು ಅವರೇನೆ, ದಪ್ಪ ಆಗಿಬಿಟ್ಟೆ ಅಂತ. ತಿನ್ನಿಸ್ಬಿಟ್ಟು ದಪ್ಪ ಆಗಿಬಿಟ್ಟೆ ಅನ್ನೋದು, ಇದ್ಯಾವ ನ್ಯಾಯ? ಹಿಂಗೇನೆ ಮಾಡ್ತಾರೆ ಅವ್ರು ಯಾವಾಗಲೂ. ಇನ್ನು ನಂದು ಒಂದು ಸ್ಯಾರಿ ಇತ್ತು, ಬ್ಲೌಸೇ ಹೊಲ್ಕೊಂಡಿರಲಿಲ್ಲ. ಇಲ್ಲಿ 250 ರೂಪಾಯಿ ಬೇರೆ ಕೊಡಬೇಕು, ನಾನೇ ಹೊಲ್ಕೊಬಿಡೋಣ ಸ್ಲೀವ್ಲೆಸ್ಸು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೆ. ಅದೆಲ್ಲ ಕಟ್ ಮಾಡಿ ಒಂದು ಮಟ್ಟಕ್ಕೆಲ್ಲ ಫಿನಿಶಿಂಗ್ ಕೊಟ್ಟಿದ್ದೆ, ಒಂದು ಹಾಕಿರಲಿಲ್ಲ, ಅದು ನಾಳೆ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಹೊಲ್ದಿಟ್ಬಿಟ್ಟೆ. ಒಂದು 2 hours ಹಿಡೀತು ಬ್ಲೌಸ್ ಹೊಲಿಯೋಕ್ಕೆ. ಬ್ಲೌಸು ನೀಟಾಗಿ ಬಂತು, ಬಟ್ ಸ್ಟಿಚಸ್ ಎಲ್ಲ ಯಾಕೋ ನನಗೆ ಅಷ್ಟು ಸರಿಯಾಗಿ ಬರಲಿಲ್ಲ. ಅಂದರೆ ಹೊಲಿಗೆ ನೇರಕ್ಕೆ ಬರೋದು ಅದೆಲ್ಲ ಮಿಸ್ ಆಗೋಗಿದೆ. ನಾನು ಸುಮಾರು ಒಂದು 7-8 ವರ್ಷದ ಹಿಂದೆಯೇ ನಾನು ಕಲ್ತಿರೋದು ಬ್ಲೌಸ್ ಹೊಲಿಯೋದೆಲ್ಲ. ನನಗೆ ಮರ್ತಿಲ್ಲ, ತುಂಬ ಚೆನ್ನಾಗಿ ನೆನಪಿದೆ. ಬಟ್
ಸ್ಟಿಚಸ್ ಯಾಕೋ ನೀಟಾಗಿ ಬರ್ತಾ ಇರಲಿಲ್ಲ. ಅಂದರೆ ಲೈನ್ಗೆ ಹಾಕಕ್ಕೆ ಬರ್ತಾ ಇರಲಿಲ್ಲ. ಸ್ವಲ್ಪ ಅದು ಅಂಕ ಪಿಂಕಿ ಆಗ್ತಾಯಿತ್ತು. ಮೇ ಬಿ ಅಭ್ಯಾಸ ತಪ್ಪೋಗಿರೋದ್ರಿಂದ ಆ ಥರ ಆಗ್ತಾಯಿದೆ ಅನಿಸುತ್ತೆ. ಆದರೆ ಬ್ಲೌಸ್ ಫಿಟ್ಟಿಂಗ್ ಅಂತೂ ಪರ್ಫೆಕ್ಟಾಗಿ ಕೂತ್ಕೋತು, ಅದೊಂದೇ ನೆಮ್ಮದಿ. ಬಟ್ ನೀಟ್ನೆಸ್ ಯಾಕೋ ಬರಲಿಲ್ಲ. ಮೇ ಬಿ ಮಿಷಿನ್ದೇ ಪ್ರಾಬ್ಲಮಾ ಅಥವಾ ನನಗೆ ಅಭ್ಯಾಸ ತಪ್ಪೋಗಿದೆಯಾ ಏನೋ ಗೊತ್ತಾಗಲಿಲ್ಲ. ಬಟ್ ಕಂಪ್ಲೀಟಾಗಿ ಹೊಲ್ಕೊಂಡೆ. ಆಮೇಲೆ ನಮ್ಮ ಅತ್ತಿಗೆ ಹೂವು ತಂದುಕೊಟ್ಟಿದ್ರು, ಮಲ್ಲಿಗೆ ಹೂವು ನಾಳೆ ಹೊರಟೋಗ್ಬಿಡ್ತಾಳೆ ಅಂತ. ಅದನ್ನು ಕಟ್ಟಿ ಎತ್ತಿಟ್ಕೋತಾ ಇದ್ದೀನಿ, ನಾಳೆ ಮುಡ್ಕೊಳ್ಳೋಣ ಅಂತ. ನಾಳೆ ಏನು ಹೋಗ್ತಾ ಇಲ್ಲ, ಬಟ್ ಅವ್ರು ತಿಳ್ಕೊಂಡ್ರು ನಾನು ಜಾಸ್ತಿ ದಿನ ಬಂದರೆ ಉಳ್ಕೊಳಲ್ವಲ್ಲ, ಅದಕ್ಕೆ ಅವ್ರು ನಾಳೆನೇ ಹೊರಟೋಗ್ಬಿಡ್ತಾಳೆ ಅಂತ ಅಂದ್ಕೊಂಡಿದ್ರು. ಆದರೆ ಉಳ್ಕೋತಾ ಇದ್ದೀನಿ. ಈ ದಿನ ನನಗಂತೂ ತುಂಬ ಸುಂದರವಾಗಿತ್ತು, ಹಾಗೆ ಸಾಕಷ್ಟು ಮೆಮೋರೀಸ್ ಇತ್ತು. ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ಈ ದಿನನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಕೂಡ ಮಾಡ್ಬೋದು.